ನಮಸ್ಕಾರ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು, ಯಾರು ಬೇಕಾದರೂ, ಯಾವುದೇ ವಯಸ್ಸಿನವರು, ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇರುವಂಥವರು, ಆರೋಗ್ಯ ತುಂಬ ಚೆನ್ನಾಗಿರುವಂಥವರು, ಯಾರು ಬೇಕಾದರೂ ಮಾಡಬಹುದಂಥ ಮುದ್ರೆ ಪ್ರಾಣ ಮುದ್ರೆ. ಮಾಡಬಹುದಾದಂಥದ್ದು ಅನ್ನೋದಕ್ಕಿಂತ ಮಾಡಬೇಕಾದದ್ದು. ಯಾಕೆ ಅಂದರೆ ಇವತ್ತು ನಮಗೆ ತುಂಬ ಒಳ್ಳೆಯ ಎನರ್ಜಿ ಇದೆ ಅಂತ ಅನಿಸಿದ್ರು ಕೂಡ ನಿಧಾನವಾಗಿ ವಯಸ್ಸಾಗ್ತಾ ಆಗ್ತಾ ಹೋದಾಗೆ ಎನರ್ಜಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ನಮ್ಮ ಇಡೀ ದೇಹಕ್ಕೆ ಪ್ರಾಣಶಕ್ತಿಯನ್ನು, ಚೈತನ್ಯವನ್ನು ತುಂಬಲಿಕ್ಕೆ ಅಂತಾನೆ ಪ್ರಾಣ ಮುದ್ರೆ ಇರುವಂಥದ್ದು. ಮತ್ತು ಮುದ್ರಾ ವಿಜ್ಞಾನದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ಪ್ರಾಣ ಮುದ್ರೆಯನ್ನು ಎಲ್ಲ ಮುದ್ರೆಗಳು ಮಾಡಿ ಆದ ನಂತರ ಅಥವಾ ಯಾವುದೇ ಮುದ್ರೆಯನ್ನು ಮಾಡಿದರೂ ಕೊನೆಯಲ್ಲಿ ಪ್ರಾಣ ಮುದ್ರೆಯನ್ನು 5-10 ನಿಮಿಷಗಳ ಕಾಲ ಆದರೂ ಮಾಡಬೇಕು ಅಂತ. ಈ ಥರ ಮಾಡೋದ್ರಿಂದ ಮೊದಲನೇದಾಗಿ ಪ್ರಾಣ ಮುದ್ರೆಯ ಗುಣದಿಂದಾಗಿ ನಮ್ಮ ದೇಹದ ಶಕ್ತಿ ಹೆಚ್ಚಾಗೋದಾಯಿತು. ಎರಡನೇದಾಗಿ ಪ್ರಾಣ ಮುದ್ರೆಯ ಕಾರಣದಿಂದಾಗಿ ಮೊದಲು ಮಾಡಿದ ಮುದ್ರೆಯಿಂದ ನಮಗೆ ಸಿಗಬೇಕಾದ ಪ್ರಯೋಜನ ತುಂಬ ಚೆನ್ನಾಗಿ ಸಿಗ್ತದೆ, ಹೆಚ್ಚಾಗಿ ಸಿಗ್ತದೆ ಅಂತ. ಮತ್ತು ಈ ಪ್ರಾಣ ಮುದ್ರೆಯಿಂದ ಇಮ್ಯುನಿಟಿ ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಯಾವುದೇ ರೋಗಗಳು ಸುಲಭವಾಗಿ ಬರೋದಿಲ್ಲ ಅಂತ. ಮತ್ತು ಇಡೀ ದೇಹದ ಯಾವುದೇ ರೀತಿಯ ಶಕ್ತಿ ಇರಬಹುದು, ನಾವು ಅದಕ್ಕೆ ಜೀರ್ಣಶಕ್ತಿಯೋ ಅಥವಾ ದೇಹದ ಸಾಮಾನ್ಯ ಬಲವೋ, ಮಾನಸಿಕ ಶಕ್ತಿಯೋ, ಇಂತಹ ಲೈಂಗಿಕ ಶಕ್ತಿಯೋ, ಇಂತಹ ಎಲ್ಲ ಶಕ್ತಿಗಳನ್ನು, ಅಂದರೆ ನಮ್ಮ ದೇಹಕ್ಕೆ ಎಲ್ಲೆಲ್ಲಿ ಎನರ್ಜಿ ಬೇಕಲ್ಲ ಅದೆಲ್ಲ ಎನರ್ಜಿಯನ್ನು ಹೆಚ್ಚು ಮಾಡಲಿಕ್ಕೆ, ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಪ್ರಾಣ ಮುದ್ರೆ ತುಂಬ ಅನುಕೂಲಕರ ಅಂತ. ಈ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಕಣ್ಣಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಜೊತೆಗೆ ನಮ್ಮ ದೇಹದ ವೀಕ್ನೆಸ್ಸಿಂದಾಗಿ, ದೇಹದ ದೌರ್ಬಲ್ಯದಿಂದಾಗಿ, ಕಾಲಿನಲ್ಲಿ ಸೆಳೆತ, ಯಾವುದೇ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಮಧ್ಯಾಹ್ನ 10 ಗಂಟೆಗೆ, ಬೆಳಿಗ್ಗೆ 10 ಗಂಟೆಗೂ ಕೂಡ ಸುಮ್ಮನೆ ಹೋಗಿ ಮಲ್ಕೊಳ್ಬೇಕು ಅಂತ ಅನಿಸುತ್ತೆ. ಈ ರೀತಿಯ ದೌರ್ಬಲ್ಯದಿಂದ ಬಳಲ್ತಾ ಇರುವಂಥವರಿಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಈ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಹಸಿವೆಯನ್ನು ಕೂಡ ತಡ್ಕೊಳ್ಳಿಕ್ಕೆ, ಅಂದರೆ ಹಸಿವೆ ಆದಾಗ ಸಂಕಟ ಆಗುತ್ತೆ, ಹಸಿವೆ ಆದಾಗ ಸುಸ್ತಾಗಿ ನನ್ನ ಹತ್ರ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥವರಿಗೆ ಹಸಿವೆಯನ್ನು ತಡೆದುಕೊಳ್ಳಬಾರದು. ಆದರೆ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಹಸಿವೆ ಆಯಿತು ಅಂತ ಆದಾಗ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಹಸಿವೆಯನ್ನು ತಡ್ಕೊಳ್ಳಿಕ್ಕೆ, ಮತ್ತು ಹಸಿವೆ ತುಂಬ ಇದ್ದರೂ ಕೂಡ ನಾವು ಯಾವುದೇ ರೀತಿಯ ವೀಕ್ನೆಸ್ಸಿಂದ ಬಳಲದೇ ಇರುವಾಗ ನೋಡ್ಕೊಳ್ಳಿಕ್ಕೆ ಮತ್ತು ಹಸಿವೆಯನ್ನು ನೀಗಿಸ್ಕೊಳ್ಳಿಕ್ಕೆ ಈ ಪ್ರಾಣ ಮುದ್ರೆ ಹೆಲ್ಪ್ ಆಗುತ್ತೆ ಅಂತ. ಎಷ್ಟೋ ಋಷಿ ಮುನಿಗಳು ಅಥವಾ ಈ ತಪಸ್ವಿಗಳು, ಯೋಗಿಗಳು, ಈ ಹಿಮಾಲಯದಲ್ಲೆಲ್ಲ ತಪಸ್ ಮಾಡ್ತಾರಲ್ಲ, ಅಂಥವ್ರು ಎಷ್ಟೋ ಜನ ಇದನ್ನು ಪಾಲಿಸ್ತಾರಂತೆ. ವಾರಕ್ಕೆ 2 ದಿನವೋ 3 ದಿನವೋ ಅವರು ಫುಡ್ ತಗೊಳ್ಳೋದು. ಹಾಗಾಗಿ ಅವರ ಆಯಸ್ಸು ಕೂಡ ತುಂಬ ದೀರ್ಘ ಆಗುತ್ತೆ. ಹೆಚ್ಚು ನಾವು ಎಷ್ಟು ಕಡಿಮೆ ಆಹಾರ ತಗೊಳ್ತೀವೋ ಅಷ್ಟು ಆಯಸ್ಸು ದೀರ್ಘ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಏನು ಪ್ರಾಣ ಮುದ್ರೆಯನ್ನು ಮಾಡಿಕೊಂಡು ಅವರು ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ತಾರೆ ಅಂತ. ಹಾಗೆ ಅಷ್ಟು ಶಕ್ತಿಯನ್ನು ಕೊಡುವಂಥದ್ದು. ಈವನ್ ವಿಟಮಿನ್ಸ್ ಕೊರತೆಯಲ್ಲಿ, ಈಗ B12 ಕೊರತೆ ಇದೆ, ವಿಟಮಿನ್ D ಕೊರತೆ ಇದೆ, ಈ ಥರ ಎಲ್ಲೆಲ್ಲಿ ವಿಟಮಿನ್ಸ್ ಕೊರತೆ ಇದೆ, ವಿಟಮಿನ್ A, B, C, D, ಈ ಥರ ಯಾವುದೇ ಇದರ ಕೊರತೆ ಇದ್ದರೂ ಕೂಡ ಪ್ರಾಣ ಮುದ್ರೆಯನ್ನು ಮಾಡ್ಬೋದು ಅಂತ ಹೇಳ್ತಾರೆ. ನಾನು ನನ್ನ ಪೇಷಂಟ್ಸಲ್ಲಿ ಯಾರ ಹತ್ರ ಕೂಡ B12 ಕಡಿಮೆ ಇತ್ತು, ರಿಪೋರ್ಟ್ ನೋಡಿದಾಗ ಪ್ರಾಣ ಮುದ್ರೆ ಮಾಡಿದರು, ಆಮೇಲೆ B12 ಸರಿಯಾಯಿತು ಅಂತ ನಾನು ನೋಡಿಲ್ಲ. ಆದರೆ ಖಂಡಿತ ಪ್ರಯೋಜನ ಆಗಬಹುದು. ಯಾಕೆಂದರೆ ಎಷ್ಟೋ ಜನರಿಗೆ ನಾನು ಸುಸ್ತಿದೆಯಾ, ಹಾಗಾದರೆ ಈ ಔಷಧಿಗಳ ಜೊತೆಗೆ ಮುದ್ರೆಯನ್ನು ಮಾಡಿಬಿಡಿ ಅಂತ ಹೇಳ್ತಾನೆ. ಯಾರು ಸರಿಯಾಗಿ ಅದನ್ನು ಫಾಲೋ ಮಾಡ್ತಾರೋ, ಪ್ರಾಕ್ಟೀಸ್ ಮಾಡ್ತಾರೋ ಅಂಥವರಿಗೆ ತುಂಬ ಒಳ್ಳೆಯ ರಿಸಲ್ಟ್ ಕೂಡ ನೋಡಿದ್ದೇನೆ. ಅಂದರೆ ಅವರ ರಿಪೋರ್ಟಲ್ಲಿ ಚೇಂಜಸ್ ಆಯಿತೋ ಇಲ್ವೋ, ಆದರೆ ಅವರ ದೈಹಿಕ ಬಲ ಹೆಚ್ಚಾಗಿದ್ದನ್ನು ನೋಡಿದ್ದೇನೆ, ಮತ್ತು ಮಾನಸಿಕ ಬಲ ಕೂಡ ಹೆಚ್ಚಾಗಿದ್ದನ್ನು ನೋಡಿದ್ದೇನೆ. ಈಗ ನಾವು ಪ್ರಾಣ ಮುದ್ರೆಯನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದನ್ನು ನೋಡ್ಕೊಳ್ವಾ. ನಮ್ಮ ಹೆಬ್ಬೆರಳಿನ ತುದಿ ಮತ್ತು ಉಂಗುರ ಬೆರಳಿನ ತುದಿ, ಕಿರು ಬೆರಳಿನ ತುದಿಗಳನ್ನು, ಈ 3 ಬೆರಳುಗಳ ತುದಿಗಳನ್ನು ತಾಗಿಸಬೇಕು. ಎಷ್ಟೋ ಜನ ಹೀಗೆಲ್ಲ ಬಗ್ಗಿಸಿ ಹಿಡಿತಾರೆ, ಹಾಗಲ್ಲ. ಈ 3 ಬೆರಳುಗಳ ತುದಿಗಳನ್ನು ತಾಗಿಸಬೇಕು. ಉಳಿದ ಬೆರಳುಗಳು ಎಷ್ಟು ಸಾಧ್ಯವೋ ಅಷ್ಟು ನೇರವಾಗಿರುವ ಹಾಗೆ ನೋಡ್ಕೊಳ್ಬೇಕು. ಈ ರೀತಿ ಇಟ್ಟುಕೊಂಡು ಅದನ್ನು ನಮ್ಮ ತೊಡೆ ಮೇಲೆ ಹೀಗೆ ಇಟ್ಟು ಕುಳಿತುಕೊಳ್ಬಹುದು. ಇದನ್ನು ಪದ್ಮಾಸನದಲ್ಲಿಯೋ ವಜ್ರಾಸನದಲ್ಲಿಯೋ ಹಾಕಿಯೇ ಮಾಡಬೇಕು ಅಂತಿಲ್ಲ. ನೀವು ಸುಮ್ಮನೆ ಕುಳಿತುಕೊಂಡಾಗಲೂ ಮಾಡಬಹುದು. ಇದನ್ನು ಹಾಕಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋದು, ನಿಧಾನವಾಗಿ ಉಸಿರನ್ನು ಬಿಡೋದು ಮಾಡಿದರೆ ಒಳ್ಳೆಯದು. ಉಸಿರನ್ನು ತೆಗೆದುಕೊಳ್ಳುವಾಗ ನಾನು ಈ ಮುದ್ರೆಯ ಎನರ್ಜಿಯನ್ನು ನನ್ನ ದೇಹಕ್ಕೆ ತೆಗೆದುಕೊಳ್ತಾ ಇದ್ದೇನೆ ಅಂತ ಫೀಲ್ ಮಾಡಿಕೊಳ್ತಾ ಉಸಿರನ್ನು ತೆಗೆದುಕೊಂಡ್ರೆ ತುಂಬ ಅನುಕೂಲಕರ.
ಮತ್ತು ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಇಷ್ಟೇ ಸಮಯ ಅಂತಿಲ್ಲ. ಆ್ಯಕ್ಚುಲಿ ಅಲ್ಟಿಮೇಟ್ ಪ್ರಯೋಜನ ಪಡ್ಕೊಳ್ಬೇಕು ಇದರಿಂದ ಅಂತಾದರೆ ಪ್ರಾಣ ಮುದ್ರೆಯನ್ನು 40 ನಿಮಿಷ ಒಂದು ದಿವಸಕ್ಕೆ ಹಾಕಬೇಕು. ಸಾಧ್ಯ ಇಲ್ಲ ಅಂದರೆ 5 ನಿಮಿಷವೋ 10 ನಿಮಿಷವೋ 15 ನಿಮಿಷವೋ ಅಥವಾ ಅವಕಾಶ ಸಿಕ್ಕಾಗೆಲ್ಲ ಎಲ್ಲೋ ನಾವು ಯಾರಿಗೋ ವೇಟ್ ಮಾಡ್ತಾ ಇರ್ತೀವಿ, ಆವಾಗೆಲ್ಲ ಇದನ್ನು ಹಿಡ್ಕೊಂಡು ಕುಳಿತುಕೊಳ್ಬೋದು. ಕಣ್ಮುಚ್ಚಿ ಉಸಿರನ್ನು ಒಳಗೆ ತೆಗೆದುಕೊಳ್ತಾ ಪ್ರಾಣ ಮುದ್ರೆಯ ಎನರ್ಜಿಯನ್ನು ಒಳಗೆ ತೆಗೆದುಕೊಂಡ್ರೆ ತುಂಬ ಒಳ್ಳೆಯ ಪ್ರಯೋಜನ ಆಗುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಹಾಗೆ ಹಿಡಿದು ಕಣ್ಣು ತೆಗೆದುಕೊಂಡು ನಾವು ಟಿ ವಿ ನೋಡೋದು ಇನ್ಯಾವುದು ಮಾಡಿದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ನಮಗೆ ಪ್ರಯೋಜನ ಆಗುತ್ತೆ. ಸಾಧ್ಯ ಆದರೆ ಧ್ಯಾನದ ರೀತಿಯಲ್ಲಿ ಇದನ್ನು ನಾವು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಪ್ರಶ್ನೆಗಳಿದ್ದರೆ ನೀವು ಖಂಡಿತ ಕಮೆಂಟ್ ಮಾಡ್ಬೋದು. ನಾನು ಅದಕ್ಕೆ ನಮ್ಮ ಗುರುಗಳನ್ನು ಕೇಳಿಕೊಂಡು ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.